ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ದೇವಸ್ಥಾನ ಕನಕಪುರದಿಂದ. ನೋಡಿ, ಇವತ್ತು ಈ ಬಿಸಿಲು ಹೊಡಿತಾ ಇದೆ. ನಮ್ಮ ಕೆಲಸ ನೋಡಿ ಹೆಂಗೋ ನೀರು ಚೆನ್ನಾಗಿ ಬತ್ತು. ನಮ್ಮ ಮಾವನ್ ಕರ್ಕೊಂಡ್ಬಂದು ಕಡ್ಡಿ ಕಡಿಸ್ತಾವನಿ. ಅಲ್ಲೊಂದು ಪಾತಿ ರೋಟ್ರಿ ಹಾಕಿ ಉಳಿಸಿ ಹಸನ ಮಾಡಿದ್ದೀನಿ ಸ್ನೇಹಿತರೆ. ಒಂದು 800 ಗುಳಿ ಬೀಳ್ತದೆ. ಕಡ್ಡಿ ನೆಡ್ಸ್ಬೇಕಾಯ್ತು. ಈ ನಮ್ತ್ರಲ್ಲೇ ಒಂದು ಪಾತಿ ಇತ್ತು, ಅದರಲ್ಲೇ ಗೆಡ್ಡೆ ಹೊಡ್ಕೊಂಡು ನೆಡ್ಸ್ತಾ ಇದ್ದೀನಿ. ಈ ಪೈರ್ ತಗೊಬರ್ಬೋದು ಸ್ನೇಹಿತರೆ. ಒಂದು ಪೈರ್ 5 ರೂಪಾಯಿ 6 ರೂಪಾಯಿ ಹೇಳ್ತಾರೆ. ಬಂಡವಾಳ ಹಾಕೋಕ್ಕಾಗಲ್ಲ. 1,000ಕ್ಕೆ 5,000 ಆಯ್ತಿದೆ. 5,000 ಆದ್ರೂ ಆಯ್ತು, 6,000 ಆದ್ರೂ ಆಯ್ತು ಸ್ನೇಹಿತರೆ. ಏನು ಅಷ್ಟೊಂದು ಕೊಟ್ಟು ಈ ಪೈರ್ ನೆಡ್ದು ಒಂದು ಪೈರ್ ನೆಟ್ರೆ ಒಂದೇ ಕಡ್ಡಿ ಬರೋದು. ನೋಡಿ, ಈ ಥರ ಗೆಡ್ಡೆ ಹೊಡೆದು ನೆಟ್ರೆ 3 ಕಡೆ 4 ಕಡೆ ಕಿತ್ಕೊತ್ತೆ. ನೋಡಿ, ಇದೊಂದು ಕಡ್ಡಿ ಅಲ್ವರೆ ಸುತ್ತ ಇಲ್ಲಿ ಕಣ್ಣವಲ್ಲ, ಈ ಕಣ್ಣಲ್ಲಿ ಒಂದೊಂದೊಂದು ಕಿತ್ಕೋತೇವೆ. ಒಂದೊಂದು 3 ಕಡ್ಡಿ ನೆಡ್ಬೋದು. 3 ಕಡ್ಡಿ ನೆಟ್ರೆ ಸುಮಾರು 3 ಕಡೆ ದೊಡ್ಡದು ಒಂದು ಅಷ್ಟು ತುಂಬಕ್ಕೆ 4 ಅಡಿ ಪಟ ನೆಟ್ರೆ 1 ಅಡಿ ಅಷ್ಟು ಅಗಲಕ್ಕೂ ಫುಲ್ ಪೈರ್ ಬರ್ತವೆ. ಅದಕ್ಕೋಸ್ಕರ ನಾವು ಯಾವಾಗ ಜಾಸ್ತಿ ನೆಟ್ರೂ ಇದೆ ಪೈರ್ ತಗೊಬಂದು ನೆಡಲ್ಲ. ಪೈರ್ ತಗೊಬಂದು ನೆಟ್ರೆ ಭಾರಿ ಇದೇ ಥರ ಅದನ್ನೂ ಎಲ್ಲ ಬೇರ್ಗಿರೆಲ್ಲ ಸೌಸ್ಬಿಟ್ಟು ನೆಡಬೇಕು. ಭಾರಿ ಹಿಂಸೆ ಐತೆ. ಇದು ಬೆಸ್ಟು. ಕಡ್ಕೊಂಡು ಅಚ್ಚುಕಟ್ಟಾಗಿ ನೀರು ಹಾಕಿ ಉನಿ ಹಾಕ್ಬಿಟ್ಟು ಬೆಳಗ್ಗೆ ನೆಟ್ರೆ ಅದೇ ಸೇಮ್. ಅದಕ್ಕಿಂತ ಬೇಗನೆ ಪೈರ್ ಬರ್ತವೆ. ಅದಕ್ಕಿಂತ ಬೇಗನೆ ಹುಸಿ ಬೆಳವಣಿಗೆ ಚೆನ್ನಾಗಾಯ್ತದೆ ಸ್ನೇಹಿತರೆ. ನೀವು ಯಾರ ಈ ಥರ ನೆಡ್ಬೇಕಾರೆ ನೋಡ್ಕೊಂಡು ಯಾರ ಗೆಡ್ಡೆ ಹೊಡೆದ್ರೆ ಆ ಟೈಮಲ್ಲಿ ನೆಟ್ಕೊಳ್ಳಿ ಸ್ನೇಹಿತರೆ, ಒಳ್ಳೇದೈತೆ. ಈ ಟೈಮಲ್ಲಿ ನೆಡಿ 3 ತಿಂಗ್ಳಿಗೆ ತೋಟ ಬರ್ತದೆ. ಈ ಟೈಮಲ್ಲಿ ನೆಟ್ರೆ ಬೇಗ. ಬಾಯ್ ಸ್ನೇಹಿತರೆ.